ನೈಸರ್ಗಿಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಾರ್ಚ್ 30ನೇ ತಾರೀಕು 2026 ಮಾರ್ಚ್ 30ನೇ ತಾರೀಕು ಒಂದು ಸಿದ್ದೇಶ್ವರ ಜಾತ್ರೆ ಒಂದು ನಡೀತಾ ಇತ್ತು. ಸುಮಾರು ರಾತ್ರಿ ಒಂದು 11:30 ಗಂಟೆ ಸಂದರ್ಭದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಸಂದರ್ಭದಲ್ಲಿ ತಕ್ಷಣ ಸಿದ್ದೇಶ್ವರ ಜಾತ್ರೆ ಮತ್ತು ಸುಮಾರು ಜನ ಇರುವುದರಿಂದ ಸ್ಥಳಕ್ಕೆ ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ಅಲ್ಲಿಯೇ ಸುತ್ತಮುತ್ತನೇ ಇದ್ದರು, ಜಾತ್ರೆನ ಬಂದೋಬಸ್ತಲ್ಲಿ ಇದ್ದರು ಮತ್ತು DSP ಅವರು ಈವನ್ ಪರ್ಸನಲಿ ನಾನು ಮತ್ತು ಟೀಮ್ ಕೂಡ ಹೋಗಿದ್ದೀವಿ. ಜಾತ್ರೆ ಮತ್ತು ಎಲ್ಲ ಕಮ್ಯುನಿಟಿ ಸೇರಿದವರು ಕೂಡ ಅವತ್ತು ಇದ್ದ ಕಾರಣ ನಾವು ತಕ್ಷಣ ರಾತ್ರಿ ನಾನು ಇಲ್ಲಿಂದ ಕೂಡ 1:30ಕ್ಕೆ ಸ್ಥಳಕ್ಕೆ ಹೋಗಿದೆ. ಆ ಕೇಸಲ್ಲಿ ಏನಾಗಿದೆ ಅಂದರೆ ಶಂಕನಗೌಡ ಬಸನಗೌಡ ಪಾಟೀಲ್ ಇವ್ರಿಗೊಂದು 50 ವಯಸ್ಸು. ಜಾತ್ರೆ ಮುಂದೆ ಹೋಗ್ತಾ ಇದೆ, ಇವರು ಹಿಂದುಗಡೆಯಿಂದ ಸ್ವಲ್ಪ ಕುಡಿದಿರ್ತಾರೆ. ಒಬ್ಬರ ಮನೆ ಮುಂಚೆ ಈಗ ಆರೋಪಿಗಳು ಯಾರು ಇದೋ ಅವರು ಮನೆ ಮುಂಚೆ ಇವರು ಹೋಗಿ ಸುಮಾರು ಟೈಮ್ ಡಾನ್ಸ್ ಆಡಿಕೊಂಡಿರೋದು ಕಂಡು ಬಂದಿರ್ತದೆ. ಸೊ ಈ ಎರಡು ಮನೆಗೆ ಶಂಕನಗೌಡ ಪಾಟೀಲ್ಕೋ ಮತ್ತು ಮುದುಕಪ್ಪ ಅಂದರೆ ಇನ್ನೊಬ್ಬರು ಅವ್ರ ಮನೆ ಮುಂಚೆ ಇದು ಘಟನೆ ಆಗಿದೆ. ಈ ಮುದುಕಪ್ಪಕ್ಕೂ ಶಂಕನಗೌಡ ಪಾಟೀಲ್ಕೋ ಪೊಲಿಟಿಕಲ್ ರೈವಲರಿ ಸ್ವಲ್ಪ ಇದೆ. ಶಂಕನಗೌಡ ಪಾಟೀಲ್ ಅವರ ಸಹೋದರರು ಒಬ್ಬರು ಎಕ್ಸ್ ಚೇರ್ಮನ್ ಆಗಿರ್ತಾರೆ. ಈಗ ಮುದುಕಪ್ಪ ಅವನ ಹೆಂಡತಿ ಕೂಡ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅದು ಅಲ್ಲದೆ ಮತ್ತು ಹುಡುಗ ಹುಡುಗಿ ವಿಚಾರದಲ್ಲಿ ಈ ಫ್ಯಾಮಿಲಿಯವರು ಆ ಫ್ಯಾಮಿಲಿಗೆ ಒಂದು ಸಂಬಂಧ ಇತ್ತು. ಅದು ಎರಡು ಮದುವೆ ಆಗಿಲ್ಲ. ಆ ವೈಮನ್ಸು ಕೂಡ ಈ ಎರಡು ಫ್ಯಾಮಿಲಿಗೆ ಕೂಡ ಇತ್ತು. ಸೊ ಈ ಶಂಕನಗೌಡ ಪಾಟೀಲ್ ಹೋಗಿ ಮನೆ ಮುಂಚೆ ಒಂದು ಡ್ಯಾನ್ಸ್ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಮುದುಕಪ್ಪ ಮತ್ತು ಅವ್ರ ಫ್ಯಾಮಿಲಿಯವರು ಸುಮಾರು ಒಂದು 15ರಿಂದ 20 ಮಂದಿ ಇಲ್ಲಿ ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದೀರಿ, ನಿಮಗೂ ನಮ್ಮ ಮನೆಗೆ ಆಗ್ತಾ ಇಲ್ಲ ಅಂದರೆ ಹೇಳಿ ಸಡನ್ ಆಗಿ ಪ್ರೊವೊಕೇಶನ್ ಆಗಿ ಇವರನ್ನು ಹೋಗಿ ಹೊಡೆದಿರ್ತಾರೆ. ಆ ಸಂದರ್ಭದಲ್ಲಿ ಕೊಡ್ಲಿ ಮತ್ತು ಕಟ್ಟಿಗೆ ಚೈನ್, ಸೈಕಲ್ ಚೈನ್ ಥರ ಇರುವ ಚೈನ್ ಇದೆಲ್ಲ ತಗೊಂಡೋಗಿ ಸಿವಿಯರ್ ಆಗಿ ಅಸಾಲ್ಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಶಂಕನಗೌಡ ಪಾಟೀಲ್ಗೆ ಸೀರಿಯಸ್ ಇಂಜುರಿ ಆಗಿ ಡೆತ್ ಆಗಿರ್ತಾರೆ. ಬೈಲೊಂಗಲ್ ಹಾಸ್ಪಿಟಲ್ಗೆ ತಗೊಂಡು ಹೋಗೋ ಸಂದರ್ಭದಲ್ಲಿ ಈ ಶಂಕನಗೌಡ ಬಸನಗೌಡ ಪಾಟೀಲನ್ನು ಕೂಡ ರಾತ್ರಿಯೇ ಡೆತ್ ಆಗಿರ್ತಾರೆ. ಈ ಕೇಸಲ್ಲಿ ಇದು ಬೇರೆ ನಾವು 11 ಜನವನ್ನು ಅರೆಸ್ಟ್ ಮಾಡಿದ್ದೀವಿ. ಮರ್ಡರ್ ಕೇಸ, ಕೊಲೆ ಮಾಡಿರುವ ಪ್ರಕರಣದಲ್ಲಿ 11 ಜನ. ಒಂದು ಕೇಸಲ್ಲಿ ಯಾವುದೇ ಕಾರಣಕ್ಕೂ ನೀವು ಒಂದು ಮರ್ಡರ್ ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಇರ್ತೀರಿ, ನೀವು ಅವರು ಹೊಡಿತಾ ಇದ್ದೀರಿ, ನೀವು ತಡೀತಾ ಇಲ್ಲ ಅಂದರೆ ಸಂದರ್ಭದಲ್ಲಿ ನಿಮ್ಮ ಪಾತ್ರವನ್ನು ಕೂಡ ಬರ್ತದೆ. ಅದಕ್ಕಾಗಿ ಈ ಕೇಸಲ್ಲಿ 11 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಆಲ್ರೆಡಿ. ಮತ್ತು ಈಗ ಇವರೆಲ್ಲ ಜೈಲಲ್ಲಿ ಇದ್ದಾರೆ. ದೇಮಪ್ಪ ಮುದುಕಪ್ಪ ಅಂದರೆ ಇವ್ರಿಗೆ 46 ವಯಸ್ಸು. ಶಿವನಪ್ಪ ಬಳಗನವರ್ ಇವರಿಗೆ 36 ವಯಸ್ಸು. ವಿಜಯ್ ಸುರೇಶ್ ಬಳಗನ್ನವರ್ 26 ವರ್ಷ. ಸೂರಪ್ಪ ಬಸಲಿಂಗಪ್ಪ ಬಳಗನ್ನವರ್, ಸಿದ್ದಪ್ಪ ಬಸಪ್ಪ ಸಿಂಗಡಿ, ನಾಗರಾಜ್ ರಾಮಪ್ಪ ಬಳಗನ್ನವರ್, ಲಕ್ಷ್ಮಪ್ಪ ಬಸವಂತಪ್ಪ ಬಳಗನ್ನವರ್, ಮಂಜುನಾಥ್ ಮಾರುತಿ ಬಳಗನ್ನವರ್, ರಾಮಪ್ಪ ಬಸಲಿಂಗಪ್ಪ ಬಳಗನ್ನವರ್, ಅಜ್ಜಪ್ಪ ಲಕ್ಷ್ಮಣ್, ಶಿವಾನಂದ್ ಪ್ರಕಾಶ್ ಕರಿಕಟ್ಟಿ. 11 ಜನವನ್ನು ಕೂಡ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಉಳಿದ ಜನರು ಯಾರ್ಯಾರೆಲ್ಲ ಮಾಡಿದಾರೋ ಅವರನ್ನು ಕೂಡ ಈಗ ಸರ್ಚ್ ಮಾಡ್ತಾ ಇದ್ದೀವಿ ಮತ್ತು ಅವರವರ ಪಾತ್ರ ಏನು, ಅವರ ಜಾಗದಲ್ಲಿ ಇದ್ದಾರಾ ಎಂಬುದು ಬಗ್ಗೆ ತನಿಖೆ ನಡೀತಾ ಇದೆ. ಈ ಕೇಸಲ್ಲಿ ಯಾರು ಭಾಗವಹಿಸಿದಾರನ್ನು ಕೂಡ ಯಾರನ್ನು ಬಿಡುವುದಿಲ್ಲ. ಈ ಕೇಸನ್ನು ಪರ್ಸನಲಿ ಅವತ್ತು ರಾತ್ರಿ ನಾನೇ ಕೂಡ ಸಂಪೂರ್ಣವಾಗಿ ನಾನು DSP ವೀರಯ್ಯ ಹಿರೇಮಠ ಮತ್ತು ಆಫೀಸರ್ಸ್, ಲೋಕಲ್ ಆಫೀಸರ್, ನೇಸರ್ಗಿ ಇನ್ಸ್ಪೆಕ್ಟರ್ ಮತ್ತು ಸುತ್ತಮುತ್ತ ಇರುವ ಕಿತ್ತೂರು ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಜಾಗಕ್ಕೆ ಹೋಗಿ ಇಮಿಡಿಯೇಟ್ಲಿ ಲಾ ಆ್ಯಂಡ್ ಆರ್ಡರನ್ನು ಮೇಂಟೈನ್ ಮಾಡಿದ್ದೀವಿ ಮತ್ತು ಅರೆಸ್ಟ್ ಕೂಡ ಇಮಿಡಿಯೇಟ್ಲಿ ಪ್ರಯತ್ನ ಮಾಡಿದ್ದೀವಿ. ಅರೆಸ್ಟ್ ಕೂಡ ಮಾಡಲಾಗಿದೆ. ಉಳಿದ ಅಕ್ಯೂಸ್ಡ್ ಯಾರನ್ನು ಕೂಡ ಇದರಿಂದ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಕೇಸ್ ಇನ್ವೆಸ್ಟಿಗೇಷನ್ ಕೂಡ ಡಿಜಿಟಲ್ ಎವಿಡೆನ್ಸ್ ಮೂಲಕ ನಡೀತಾ ಇದೆ. ಸೊ ಈ ಕೇಸಲ್ಲಿ ಹಳೆಯ ವಯಸ್ಸೇಮ ಇತ್ತು. ಸೊ ವಿಕ್ಟಿಮ್ ಇದರಲ್ಲಿ ತೀರೋಗಿರೋರು ಶಂಕನಗೌಡ ಬಸನಗೌಡ ಇವರು ಮೃತಪಟ್ಟಿರ್ತಾರೆ. ಇವರು ಹೋಗಿ ಮುದುಕಪ್ಪ ಎಂಬುವರ ಮನೆ ಮುಂಚೆ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಆ ಡ್ಯಾನ್ಸ್ ಮಾಡೋ ಸಂದರ್ಭದಲ್ಲಿ ಮುದುಕಪ್ಪ ಮತ್ತು ಅವ್ರ ಫ್ಯಾಮಿಲಿ ಈ 11 ಜನ ಈಗ ನಾನು ಹೇಳಿದನಲ್ಲ, ಈ 11 ಜನರು ಸೇರಿ ಈ ಶಂಕನಗೌಡ ಬಸನಗೌಡವನ್ನು ಹೊಡೆದಿದ್ದಾರೆ. ಹೊಡೆಯುವ ಸಂದರ್ಭದಲ್ಲಿ ಅವನು ಮೃತಪಟ್ಟಿರ್ತಾನೆ. ಶಂಕನಗೌಡ ಪಾಟೀಲ್ ಅವ್ರ ಮನೆಯಲ್ಲಿ ಒಂದು ಹುಡುಗ ಇದ್ದ, ಮುದುಕಪ್ಪ ಅವ್ರ ಫ್ಯಾಮಿಲಿಯಲ್ಲಿ ಒಂದು ಹುಡುಗಿ. ಆ ಇಬ್ಬರು ಇದಕ್ಕೆ ಹಿಂದೆ ಪ್ರೀತಿಸಿದಾರಂದ್ರೆ ಆ ಪ್ರೀತಿ ಕೇಸಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ಮದುವೆ ಮಾಡ್ಕೊಂಡಿದ್ದಾರೆ ಅಂದರೆ ಸುದ್ದಿ ಇದೆ. ಸೊ ಆ ವೈಮನ್ಸ್ ಒಂದಿತ್ತು ಮತ್ತು ಪೊಲಿಟಿಕಲಿ ಕೂಡ
ಸೊ ಈಗ ಸಂಗನಗೌಡ ಪಾಟೀಲ್ ಅವರ ಸಹೋದರ ಒಬ್ಬ ಎಕ್ಸ್ ಚೇರ್ಮನ್ ಆಗಿದ್ದಾರೆ. ಈಗ ಹೊಡೆದಿರುವ ಮುದುಕಪ್ಪ ಅವನ ವೈಫ್ ಕೂಡ ಈಗ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದಾರೆ ಅಂದರೆ ನಮಗೆ ಪ್ರೈಮ ಫೇಸಿ ಮಾಹಿತಿ ಇದೆ. ಪೊಲಿಟಿಕಲ್ ರೈವಲರಿ ಮತ್ತು ಇಂಥ ಬೇರೆ ಬೇರೆ ವಿಚಾರಗಳಿರೋದ್ರಿಂದ ಈ ವೈಮನಸ್ಯದಿಂದ ಪ್ರೊವೊಕೇಶನ್ ಆಗಿದೆ, ಅದರಿಂದ ಮರ್ಡರ್ ಆಗಿದೆ. ಸೊ ನಮಗೆ ಮಾಹಿತಿ ಬಂತು 2019 ಹಿಂದೆ ಭಾಳಷ್ಟು ಮರ್ಡರ್ಗಳು ಆಗಿದೆ ಅಂದರೆ ಮಾಹಿತಿ ಬಂತು. ಈಗ ಇವರೊಬ್ಬರು ಮಾತ್ರ ಇಲ್ಲ, ನಾವು ಆಲ್ರೆಡಿ ಇನ್ಸ್ಪೆಕ್ಟರ್ನ ಅಲ್ಲಿಯೇ ನಿಂತು ಈ ಜನರಿಗೆ ಕಾನೂನು ನಾವು ಹೆಂಗೆ ಅವರ ಕಾನೂನು ಬಗ್ಗೆ ಅರಿವು ಮೂಡಿಸಬೇಕು, ಕಾನೂನು ಏನಂದ್ರೆ ನಾವು ತೋರಿಸ್ತೀವಿ. ಬೇರೆ ಬೇರೆ ಕಾನೂನನ್ನು ಕೂಡ ನಾವು ಸ್ಟ್ರಿಕ್ಟಾಗಿ ಅಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೇಳಿದ್ವಿ. ಸಣ್ಣ ಪುಟ್ಟ ಹೊಡೆದಾಟ ಆಗೋ ಸಂದರ್ಭದಲ್ಲಿ ಕೂಡ ಈ ಹಣ್ಣಿಕೆರೆಯಲ್ಲಿ ಪ್ರತಿಯೊಂದಕ್ಕೆ FIR ಆಗ್ತದೆ. ಹೆಚ್ಚು ಕಡಿಮೆ ಆಗುತ್ತಂದ್ರೆ ಗಡಿಪಾರು ಮಾಡ್ತೀವಿ. ಗಡಿಪಾರು ಪ್ರಪೋಸಲ್ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಯಾರು ಹೊಡೆದಾಟಕ್ಕೆ ಇನ್ವಾಲ್ವ್ ಆಗ್ತಾರಂದ್ರೆ ಯಾರಿಗೂ ಅವಕಾಶ ಇಲ್ಲ. ಹಣ್ಣಿಕೆರೆ ಪರ್ಟಿಕ್ಯುಲರ್ಲಿ ನನ್ನ ಗಮನದಲ್ಲಿ ಇರ್ತದೆ, ಯಾರಿಗೂ ಏನೂ ಅವಕಾಶ ಇರಲ್ಲ ಮುಂದಿನ ದಿವಸ. ಆಗಿಲ್ಲ ಆಗಿಲ್ಲ. ಈಗ ಜಾತ್ರೆ ಆದ್ಮೇಲೆ ಸಹಜವಾಗಿ ಬಂದೋಬಸ್ತ್ ಫುಲ್ ಬಂದೋಬಸ್ತ್ ಇರ್ತದೆ. ಇಂಥ ಸಂದರ್ಭದಲ್ಲಿ ಗಲಾಟೆಯಾಗಿ ಮರ್ಡರ್ ಆಗಿದೆ, ಅಲ್ಲಿ ಯಾರಾದರೂ ಅಧಿಕಾರಿಗಳ ಕರ್ತವ್ಯ ಲೋಪದ? ಸೊ ನಾನು ಪರ್ಸನಲ್ ಆಗಿ ಹೋಗಿ ನಾನು ನೋಡಿದೆ ಸ್ಥಳಕ್ಕೆ. ಅದಕ್ಕೆ ನಾನು ಹೇಳಿದ್ದೇನಲ್ಲ, ಜಾತ್ರೆ ಸಮಯದಲ್ಲಿ ಆಗಿದೆ. ಆಫೀಸರ್ಸ್ ಲೋಪ ಯಾವುದಾರ ಇರೋದು ಅಂದ್ರೆ ಕಂಡು ಬರೋದಕ್ಕೆ ಇವರ ಮನೆಗೂ ಆ ಜಾತ್ರೆ ಬಂದೋಬಸ್ತ್ ಸುಮಾರು 1000 ಜನ ಇದ್ದಾರೆ. ದೇವಸ್ಥಾನ ಕಡೆ ಜಾತ್ರೆ ನಡೀತಾ ಇತ್ತು, 11:30ಕ್ಕೆ ಜಾತ್ರೆ ಒಂದು ಕಡೆ ನಡೀತಾ ಇತ್ತು. ಇವನೇ ಬೇರೆ ಕಡೆ ಗಲಾಟೆ ಮಾಡ್ಕೊಂಡಿದ್ದಾನೆ. ಜಾತ್ರೆ ಆ ಕ್ರೌಡ್ ಇರುವ ಕಡೆನೂ ಇವರು ಇರೋದನ್ನು ಬೇರೆ ಬೇರೆ ಕಡೆ ಇತ್ತು. ಸಡನ್ ಆಗಿ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದ್ದಾರೆ. ಅವಾಗ 2 ಫ್ಯಾಮಿಲಿ ಆ್ಯಕ್ಚುಲಿ ಬಂತು. ಪೊಲೀಸರು ಇಲ್ಲ ಅಂದರೆ ಇನ್ನೂ ಒಂದು 2ರಿಂದ 3 ಮರ್ಡರ್ ಆಗೋದಕ್ಕೆ ಸಾಧ್ಯನೇ ಇತ್ತು ಅಂದರೆ ನಮ್ಮ ಆಫೀಸರ್ಸ್. ಎಸ್ ಸರ್, ಜಾತ್ರೆ ಮುಂದೆ ಹೋಗಿದ್ದು ಇವನ, ಅದಾದ್ಮೇಲೆ ಇವನ ಹಿಂದೆ ಇದು ಮಾಡಿದ. ಸೊ ಅದಕ್ಕೆ ಇದಕ್ಕೂ ಸುಮಾರು ಒಂದು 500 ಮೀಟರ್ ಇರಬಹುದು. ನಾನು ಸ್ಥಳ ಪರಿಶೀಲನೆ ಮಾಡಿದೆ, ಸುಮಾರು ಒಂದು 300ರಿಂದ 500 ಮೀಟರ್ ಇರಬಹುದು.